ಪೋಕೋಗೆ ಅಂತ ಆರ್ಡರ್ ಮಾಡಿದ್ದು ಪೋಕೋ ಬಾಕ್ಸ್ ಬಂದಿದೆ. ಅಲ್ಲೇ ಮೇಲೆ ಹಾಕೊಳ್ಳೋಕೆ ಟೋಪಿ. ನೆನ್ನೆ ತಂದಿದ್ ರಸಮಲಾಯಿ ಇವತ್ತು ಖಾಲಿ ಆಗ್ತಾ ಇದೆ. ಅನ್ನೊಂದ್ ಬಿಟ್ಟು ಇನ್ನೆಲ್ಲಾರು ಬಲೂನ್ ನ ಬ್ಲೋ ಮಾಡ್ತಾ ಇದಾರೆ. ಯಶುದ್ ಔಟ್ಫಿಟ್ ನೋಡಿ, ಔಟ್ಫಿಟ್ ಆಫ್ ದ ಡೇ, ಗೆಟ್ ರೆಡಿ ವಿತ್ ಮೀ. ಆಡೋದಕ್ಕೆ ಎದ್ರಕೊಂಡ್ಬಿಟ್ಟು ಹುಚ್ಚನು ಇಟ್ಕೊಂಡ್ಬಿಟ್ಲು ಒಂದ್ಸಲ. ಏನೇನ್ ಕೇಳಿದ್ರೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಲೈಕ್ ಭರತ್ ಯಾರು ಅಂಡ್ ಆಲ್ ಸ್ಟಫ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಮ್ನ ಮುಗಿಸ್ಕೊಂಡು ನಾನು ಮಾರ್ಟ್ಗೆ ಬಂದಿದ್ದೀನಿ. ಸ್ವಲ್ಪ ಮನೆಗೆ ದಿನಸಿ ಐಟಮು, ತರಕಾರಿ, ಫ್ರೂಟ್ಸ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಒಂದಷ್ಟು ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ತೊಗೊಂಡೆ. ಇವಾಗ ಅದನ್ನು ಬಿಲ್ಲಿಂಗ್ ಮಾಡಿ ಹೊರಡಬೇಕು. ಶಾಪ್ಗೆ ಒಂದು ಬುಕ್ ಬೇಕಿತ್ತು, ಸೊ ಅದನ್ನು ತೊಗೊಂಡು ಮನೆಗೆ ಓಡೋಣ. ಇವಾಗ ಫೈನಲಿ ಟೇಬಲ್ ಮೇಲೆ ಐಟಮ್ಸ್ ಎಲ್ಲ ಇಟ್ಟು ಇವಾಗ ನಾವು ರೊಟ್ಟಿ ತಿಂತಾ ಇದ್ದೀವಿ. ಹಚ್ಚಿಡ್ ಈ ಪೋಕೋಗೆ ಅಂತ ಆರ್ಡರ್ ಮಾಡಿದ್ದು ಪೋಕೋ ಬಾಕ್ಸ್ ಬಂದಿದೆ. ಸೊ ಈ ಬಾಕ್ಸಲ್ಲಿ ಪೋಕೋಗೆ ತಲೆ ಮೇಲೆ ಹಾಕೊಳ್ಳೋಕೆ ಟೋಪಿ, ಮತ್ತು ಇದು ಹ್ಯಾಪಿ ಬರ್ಡೇ ಅಂತ ಹಿಂಗೆ ಹಾಕ್ತಾರಲ್ಲ, ಅದು ಏನಂತಾರೆ ಗೊತ್ತಿಲ್ಲ. ಇಟ್ ಲುಕ್ಸ್ ಲೈಕ್ ಅ ಕರ್ಚೀಫ್. ಏನು ಅಂತ ಓಪನ್ ಮಾಡಿ ನೋಡೋಣ. ನೆಕ್ಕಿಗೆ ಸ್ಕಾರ್ಫ್ ಥರ ಹಾಕ್ತಾರಲ್ಲ, ನನ್ನ ಪ್ರಕಾರ ಇದು ಅದೇ ಅನಿಸ್ತಿದೆ. ಮೇ ಬಿ ಅದೇ ಅನಿಸುತ್ತೆ. ಹಿಂಗೆ ಕಟ್ತಾರಲ್ಲ, ಹಿಂಗೆ ಕಟ್ತಾರೆ ನೋಡಿ ಕುತ್ತಿಗೆಗೆ. ಮೇ ಬಿ ಅದು ಅನ್ಸುತ್ತಿದೆ. ದಿಸ್ ವಿಲ್ ಬಿ ಮೈ ಡಾಗ್ಸ್ ಫಸ್ಟ್ ಕರ್ಚೀಫ್. ಅದಾದಮೇಲೆ ನೈಫ್ ಕೊಟ್ಟಿದ್ದಾರೆ, ಮತ್ತು ಅದರೊಳಗಡೆ ಹ್ಯಾಪಿ ಬರ್ಡೇ ಅಂತ ಸ್ಟಿಕ್ ಮಾಡೋದಕ್ಕೆ ಒಂದು ಬರುತ್ತಲ್ಲ ಅದು, ಮತ್ತು 2 ಕ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬಲೂನ್ಸ್ ಇದೆ. ಇಷ್ಟಕ್ಕೆ 1000 ರೂಪಾಯಿ ಕೊಟ್ಟಿವಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೇಕು ಕೆಳಗಡೆ ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ. ಅವಳಿಗೆ ನಾನ್ ವೆಜ್ ಕೇಕ್ ಆರ್ಡ್ರ್ ಮಾಡಿರೋದು. ಅದನ್ನು ಇವಾಗ ರಿವೀಲ್ ಮಾಡಲ್ಲ, ಆಮೇಲೆ ರಿವೀಲ್ ಮಾಡ್ತೀನಿ ಗೈಸ್. ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಆಫ್ಟರ್ ಸೋ ಮೆನಿ ಡೇಸ್ 2 ಕ್ಲಾಸ್ ಹೋಗಿದ್ದು. ಇವತ್ತು ಫೋನ್ ಮಾಡಿದ್ರೆ ಸಮ್ಮರ್ ಕ್ಯಾಂಪ್ ನಡೀತಿದೆ, ಬರೀ ಮಕ್ಳಿರ್ತಾರೆ, ಸೊ ಜೂನ್ ತನಕ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮೇ 12 ಬನ್ನಿ, ಇನ್ನೂ ಲೇಟ್ ಮಾಡಿದ್ರೆ ಎಕ್ಸ್ಪೈರಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಇವತ್ತು ಯಶುಗೆ ಬೇರೆ ಹೇಳಿಟ್ಟಿದ್ದೆ, ಯಶು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋಣ ಅಂತ. ಎಲ್ಲ ನೀರಲ್ಲಿ ಹೋಮ ಆದಂಗೆ ಆಗೋಯ್ತು ಗೈಸ್. ಇವಾಗ ನಾವಾಗಲೇ ಹೋಗೋಣ ಅಂದ್ಕೊಂಡೆ, ವೀಡಿಯೋಸು ಏನೇನೋ ವರ್ಕು ಅಂತ ಹೋಗೋಕ್ಕಾಗಲಿಲ್ಲ ಸ್ವಿಮ್ಮಿಂಗ್ ಕ್ಲಾಸ್ಗೆ. ಏನು ಮಾಡೋಂಗಿಲ್ಲ, ನಮ್ಮ ಮೇಲೆ ಹೋಗೋದಂತೆ. ಮೇ ತನಕ ವೆಯ್ಟ್ ಮಾಡ್ಬೇಕು. ಇವಾಗ ಮೇ 12 ತನಕ. ನೆನ್ನೆ ತಂದಿದ್ದು ರಸಮಲಾಯಿ ಇವತ್ತು ಖಾಲಿ ಆಗ್ತಾ ಇದೆ. ಫೈನಲಿ ಜನಕ್ಕೆ ಟೈಮ್ ಏನೋ ಕಾಲ ಕೊಡ್ಬೋದು. ನೆನ್ನೆಪ್ಪ ಇದು ಕೇಕ್ ತಿಂದು ಸ್ನ್ಯಾಕ್ಸ್ ಏನೋ ಅಷ್ಟಲ್ಲೇ ಸಾಕಾಯ್ತು. ಇವಾಗ ಸ್ನೇಹನು ಮನೆಗೆ ಬಂದ್ಲು. ಅಂಡ್ ಇವಾಗ ಪುಟ್ಟು ಬಲೂನ್ ಒಂದಳ ಅಂತ ವೆಯ್ಟ್ ಮಾಡ್ತಿದೆ. ಇವಾಗ ಪೋಕೋ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಅಂಡ್ ನಮ್ಮ ಮನೆ ಯಾರೋ ಗೆಸ್ಟ್ ಬಂದಿದ್ದಾರೆ, ಯಾರು ಅಂತ ತೋರಿಸ್ತೀನಿ. ಇವರೇ ನಮ್ಮ ಗೆಸ್ಟು, ಇವರೇ ನಮ್ಮ ಗೆಸ್ಟು ಪೋಕೋ ಬರ್ಡೇಗೆ. ನೋಡಿ, ಒಂದೆರಡು ನಾಯಿಗಳು ಕರ್ಕೊಂಡು ಬರ್ಬೇಕು ತಾನೆ. ಇನ್ನೊಂದ್ ಬಿಟ್ಟು ಇನ್ನೆಲ್ಲಾರು ಬಲೂನ್ ನ ಬ್ಲೋ ಮಾಡ್ತಾ ಇದಾರೆ ನೋಡಿ. ಎಲ್ಲಾರು ಪ್ರಿಪೇರ್, ಮನೆಗೆ ಬಂದವ್ರೆಲ್ಲ ಹೆಲ್ಪ್ ಮಾಡ್ತಾವ್ರೆ. ನಾನೇ ಬಲೂನ್ ಇದು ಮಾಡ್ತಿಲ್ಲ. ನಾನು ಒಂದೇ ಒಂದ್ ಮಾಡಿದ್ದು, ಅದಾದ್ಮೇಲೆ ಬಿಟ್ಬಿಟ್ಟೆ. ಇವಾಗ ಜಾಯಿನ್ ಆಗಿದ್ದು. ನೆನ್ನೆ ಬ್ಲಾಗ್ ಅಲ್ಲಿ ಎಷ್ಟೊಂದು ಫುಟೇಜ್ ಮಿಸ್ ಆಗಿತ್ತು. ಅದ್ ಯಾವ್ದು ಅಂತ ಅಡಿಗೆ ಮನೇಲಿ ಕೆಳಗಡೆ ಕೂತಿದ್ಲಲ್ಲ, ಆ ಫುಟೇಜ್ ನ ಹಾಕ್ತೀನಿ ನೋಡಿ ಗೈಸ್. ಇಲ್ಲಿ ನೋಡಿ, ನಮ್ಮ ಮನೇಲಿ ಒಬ್ರು ಪ್ರೊಫೆಷನಲ್ ಕುಕ್ ಇದ್ದಾರೆ. ಅವ್ರು ಇವಾಗ ಅಡುಗೆ ಮಾಡ್ಕೊಡ್ತಾವ್ರು ನಮಗೆ ಫ್ರೈಡ್ ರೈಸ್ ನ. ಇನ್ನ ತಿನ್ನೋದಕ್ಕೆ ಅವ್ರು ಇರೋ ಮನೆಗೆ ಹೋಗಿ ಬರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಜನ ಫಾಲೋ ಬಿಸಿ ಇದಾರೆ. ಬಂತು, ಅದೆಲ್ಲ ತಗೊಂಡಿದೀವಿ. ಇವರೆಲ್ಲ ದೊಡ್ಡ ದೊಡ್ಡದಾಗ ನಂಗೆ ಎದುರಿಸ್ತಾವ್ರೆ. ಮನೆ ನಾನೇ ಹೊಡೆದಾಕ್ತೀನಿ, ಸುಮ್ಮನೆ ನಾವು ಹೊರಗಡೆ ಹೋಗ್ತೀನಿ ಗೈಸ್. ಇವ್ರು ನನ್ನ ಸಖತ್ ಎದುರಿಸ್ತಾರೆ. ನಾನು ಬೇಡವೇ ಬೇಡ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೆ ಆರಾಮಾಗಿ ಕುತ್ಕೋತೀನಿ ನೋಡಿ. ಇಲ್ಲೊಂದು ಮೀಟಿಂಗ್ ಇದೆ, ಅಲ್ಲೊಂದು ಮೀಟಿಂಗ್ ಇದೆ. ಪೋಕೋಗೆ ಐಡಿಯಾನೂ ಇಲ್ಲ ಇವತ್ತೇನು ಅಂತ. ನಮ್ಮ ಅಪ್ಪಂಗೆ ಚೆನ್ನಾಗಿ ತಿನ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಫ್ಲೇವರ್ ಐಸ್ ಕ್ರೀಮ್ ತಂದಿಟ್ಟಿದ್ದೀನಿ. ಇವತ್ತು ಐಸ್ ಕ್ರೀಮ್ ಪಾರ್ಟಿ ಎಲ್ರಿಗೂ. ಪೋಕೋ ಬರ್ಡೇ ಸ್ಪೆಷಲ್. ಯಶುದ್ ಔಟ್ಫಿಟ್ ನೋಡಿ, ಔಟ್ಫಿಟ್ ಆಫ್ ದ ಡೇ, ಗೆಟ್ ರೆಡಿ ವಿತ್ ಮೀ. ಬಾ ಶೋ, ಓವರ್ ಆಕ್ಟಿಂಗ್ ಬೇಡ, ಆಕ್ಟಿಂಗ್ ಸಾಕು. 5 ರೂಪಾಯಿ ಮಾತ್ರ ಮಾಡಕ್ಕೆ ಗೈಸ್. ಇವ್ರು ಬ್ಲಾಕ್ ಮೇಲ್ ಮಾಡ್ತಾರೆ, ನೀನು ಪೋಕೋ ಕೇಕ್ ಕಟ್ ಮಾಡಿಸ್ತೀನಿ ನಾನು ಹೊರಡೋದ ಅಂತ ಹೇಳ್ಬಿಟ್ಟು. ಪೋಕೋ ಕೇಕ್ ಕಟ್ ಮಾಡಿದ್ರು ನೀವು ತಿನ್ನಂಗಿಲ್ಲ ಅಕ್ಕದು, ಅದಕ್ಕೆ ಕೊಟ್ಟಿಲ್ಲ ತಿನ್ನಕ್ಕೆ. ಇಷ್ಟು ಬಲೂನ್ ನ ಊದಿ ಇಲ್ಲಿ ಹಾಕಿದೀವಿ ನೋಡಿ. ಎಲ್ಲರೂ ಒದ್ದಾಡ್ತಾರೆ, ಇಲ್ಲೇ ಗೇಮ್ ಆಡ್ತಾರೆ ನಮ್ಮ ಅಣ್ಣ ಎಲ್ಲವ.
ಸೊ ಇವಾಗ ನಮ್ಮ ಪೋಕು ಅಲ್ಲೇ ಬರಕ್ತೋಳೆ ಪೋಕೋ ಕೇಕ್ ಇದು ಪೋಕೋ ಕೇಕ್. ಅಕ್ಕ ಅಕ್ಕ ಅವಳಿಗೆ ಇವಾಗ ವದೆ ಕೊಡು, ವದೆ ಹಂಗೆ ಹೇಳ್ತೀನಿ. ಇಲ್ಲ ಇಲ್ಲ ಅಕ್ಕ, ಇರೋದೇ ಇಷ್ಟ ತಲೆ ಅವಳು. ಉಲ್ಟಾ ಅನ್ಸುತ್ತಲ್ಲ ಈಗ ಎಲ್ಲ ಹೆಂಗ್ ತಿರ್ಸ್ಬೇಕು? ನೋಡು, ಇದು ಮೇಲೆ ಬರ್ಬೇಕಿದು. ಹೌದಾ? ಹಂಗೇನ ಕಿವಿ ಹಾಕೊಂಡು ಕೊಡ್ತಾಳೆ. ಅಷ್ಟೇ ಬಿಡು. ಪೋಕೋ ಇಲ್ಲಿ ನೋಡಿ, ಇಲ್ಲಿ ನಿಮ್ ತಲೆನೇ ಬಂತು. ಇವಾಗ ಅನ್ಸೆಟ್ ಹಿಡ್ದಿದ್ದಾರೆ. ಆಂಟಿ ಬಿಟ್ಟಿಲ್ಲ ಹಾಕೊಂಡ್ಲು ಹೊಡೆದ್ಲ. ಇವಾಗ ನಮ್ಮ ಯಶು ಮತ್ತೆ ಭರತ್ ಅವ್ರು ಸೇರ್ಕೊಂಡು ಹಾಕ್ತವ್ರೆ. ಅಂಡ್ ಇಲ್ಲಿ ಇವಳು ವೆಯ್ಟ್ ಮಾಡ್ತಾವಳೆ, ಏನೋ ಮಾಡ್ತಾರಲ್ಲ ಇವಳು ಅಂತ. ನಾವೆಲ್ಲ ಆಡೋದಕ್ಕೆ ಎದ್ರಕೊಂಬಿಟ್ಟು ಅವಳು ಹುಚ್ಚೆನೂ ಇಕ್ಕೊಂಬಿಟ್ಲು ಒಂದ್ಸಲ. ಇವಾಗ ನಮ್ಮ ಅಣ್ಣ ಅದನ್ನ ಕ್ಲೀನ್ ಮಾಡಿ ಟೋಪಿ ತೆಗೆದುಬಿಟ್ಟು ಅರ್ಧ ನೋಡಲಿ ಬಲೂನ್ ಆಟಾಡ್ಸೋ ಇದು ಅವಳಿಗೆ ಹೋಯ್ತು. ಆ್ಯಂಡ್ ಇವಾಗ ನೋಡಿ ಆ ಥರ ಕಟ್ಟಿದೋಳೆ ಶೋ. ಕೆಳಗೆ ಕಟ್ಟೋಣ ಅಂತ ಅವ್ರ ಪ್ಲಾನ್ ಇತ್ತು, ಬಟ್ ನಾನು ಮೇಲ್ಗಡೆ ಕಟ್ಟೋಣ, ಕೆಳಗಡೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದೆ. ಸೊ ಬಲೂನ್ ಎಲ್ಲ ಮೂಲೆಗೆ ಹಾಕಿ ಇಲ್ಲಿರೋ ಬೆಡ್ನ ಅಲ್ಲಿಗೆ ಮೂವ್ ಮಾಡ್ತಾ ಇದೀವಿ. ಇವಾಗ ನನ್ನ ಮೈಂಡಿಗೆ ಬಂದಿದ್ದೇನಂದ್ರೆ, ನಮ್ಮ ಬರ್ಡೇಗಳಿಗೂ ನಾವು ಇಷ್ಟೊಂದು ಕಷ್ಟಪಡಲ್ಲ ಅಂಥದ್ರಲ್ಲಿ ಪೋಕು ಬರ್ಡೇ ಇಷ್ಟೊಂದು ಕಷ್ಟಪಟ್ಟು ನೋಡಿ ಎಲ್ಲರೂ ಯಾರ್ಯಾರೋ ಕೆಲಸ ಮಾಡಿದವರೆಲ್ಲ ಕೆಲಸ ಮಾಡ್ತಾರೆ. ಇವತ್ತು ಇವ್ರಿಗೆಲ್ಲ ಕೆಲಸ ಮಾಡಿಸ್ಬಿಟ್ಟಿದ್ದೀವಿ. ಕೆಲಸ ಮಾಡೋರು ನಾನು ಒಬ್ಬನೇ ಇರೋದಿಲ್ಲ. ಅಂಡ್ ನೋಡಿ 2 ನಿಮಿಷ ಹಿಂಗೆ ತಲೆ ಹಿಂಗೆ ಅಂದ್ಬಿಟ್ಟು ಕೆಡುತ್ತಲ್ಲ ಅದನ್ನ. ಕಷ್ಟಪಟ್ಟು ಪೋಕನ ಮೇಲತ್ತಿ ಕೂರ್ಸೋರು ಎಲ್ಲರೂ ಸೇರ್ಕೊಂಡು. ಅಪ್ಪಾಜಿ ನಿಮ್ಗೆ ಯಾವ್ದೋ ಹಳೆ ಪಂಚೆ ಕಟ್ ಮಾಡಿ ಕೊಟ್ಟಂಗೆ ಇದೊಳಗೆ. ಯಾರು ಮ್ಯಾಚಿಂಗು? ನಂದು ಅಪ್ಪಾಜಿದಾ? ಸೊ ಗೈಸ್ ಇವಾಗ ಕೇಕ್ ಅಲ್ಲಿದೆ. ಕ್ಯಾಂಡಲ್ ಇಡೋದಾ? ಶೋರ್. ಹ್ಯಾಪಿ ಬರ್ಡೇ ಕಣ್ಲಾ. ಹ್ಯಾಪಿ ಬರ್ಡೇ. ಪೋಕೋ ಕೇಕ್ ಮೇಲೆ ಪೋಕೋ ತಾಕ್ಸಿದೀವಿ. ಇದು ಆಕ್ಚುಲಿ ನಾನ್ ವೆಜ್ ಕೇಕು. ನಮ್ಮಮ್ಮ ಒಂಚೂರು ತಿನ್ನಿಸ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇವಾಗ ರೂಪಕ್ಕ ಮತ್ತೆ ಶಾಲಿನಕ್ಕ ಇಬ್ರು ಹೋಗ್ತವ್ರೆ. ಬಾಯ್. ಇವಾಗ ಪೋಕೋಗೆ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ವಿ. ತಿನ್ನು ಮಗನೇ ಅಂತ ಟೋಪಿನ ತೆಗ್ದಿಲ್ಲ, ಹಂಗ ಹಾಕೋಣ. ಫುಲ್ ಖುಷಿಯಾಗಿ ತಿಂತಾಳೆ ಊಟನ. ಚೂರು ಇಲ್ಲ ಅವಳಿ ನನಗೆ ಗ್ಯಾಸ್ಟ್ರಿಕ್ ಅಲ್ವಾ, ನಾನು ಉಳಿ ತಿನ್ನೋದೇ ಇಲ್ಲ, ಹಂಗಾಗಿ ಇದೊಂದು ಚೂರು ಉಳಿ ಇಲ್ಲ. ಆಸ್ ಯೂಶುವಲ್ ಪೋಕೋನ ವಾಕಿಂಗ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಇಲ್ಲೇ ಸುತ್ತಾ ಇದ್ದಾಳೆ.
ಇನ್ನೇನು ನಾನು ಅಮ್ಮ ಮತ್ತೆ ಸ್ನೇಹ ಮಲ್ಕೋಬೇಕು. ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂತಂದ್ರೆ ಪೋಕೋಗೆ ಎಷ್ಟು ವರ್ಷ ಆಯ್ತು ಅಂತಾನೆ ಹೇಳಿಲ್ಲ. ಫೈನಲಿ ಪೋಕೋ ಹ್ಯಾಸ್ ಕಂಪ್ಲೀಟೆಡ್ 4 years ಗೈಸ್. 4 ವರ್ಷ ನಮ್ ಜೊತೆ ಪೋಕೋ ಇದ್ದಾಳೆ. ಅಂಡ್ ಇವಾಗ ಅಲ್ಲೇ ಡೋರಲ್ಲಿ ಮಲ್ಕೊಂಡಿದ್ದಾಳೆ ನೋಡಿ, ಅಲ್ಲಿ ತಿಮ್ಮಿ ಉಂಡಿದ. ಇವಾಗ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನನಗೆ ಒಂದಷ್ಟು ಕ್ವೆಶನ್ ಅಂಡ್ ಆನ್ಸರ್ಸ್ ಅಲ್ಲಿ ಒಂದಷ್ಟು ಕ್ವೆಶನ್ಸ್ ನಾನು ಪಿಕ್ ಮಾಡಿರ್ಲಿಲ್ಲ. ಅದನ್ನ ಏನಂತಾರೆ ಅನ್ಫಿಲ್ಟರ್ಡ್ ಕ್ವೆಶನ್ಸ್ ಅಂತ ಹೇಳ್ಬೋದು. ಸೊ ನೀವೇನೇನು ಕೇಳಿದ್ರೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಲೈಕ್ ಭರತ್ ಯಾರು ಅಂಡ್ ಆಲ್ ಸ್ಟಫ್ ಆಯ್ತಾ. ಸೊ ಅದು ಅತಿ ಶೀಘ್ರದಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ವೆಯ್ಟ್ ಅಂಡ್ ವಾಚ್ ಗೈಸ್. ಅಜಯ್ನ ನೋಡಿ ಕಾಫಿ ಮಾಡ್ಕೊಂಡು ಭರತ್ಗೆ ತರ್ತಾ ಇರೋದು. ಈ ಭರತ್ಗೆ ಅದೇನು ಕಾಫಿ ಹುಚ್ಚೋ, ಅಮ್ಮನಿಗೂ ತಂದಿರೋದು. ಅಮ್ಮ ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟವ್ರೆ.